1 ಅವರ್ ವೆಯ್ಟ್ ಮಾಡೋಕ್ಕಾಗದೆ ಬಸ್ಗೆ ಹೋಗಿದ್ದು ನನಗೆ 120 ರೂಪಾಯಿ ಲಾಸ್ ಆಯಿತು. ಮಾರ್ಕೆಟ್ಗೆ ಹೋಗಿದ್ದು ನಾನು ಇನ್ನೂ ಆಕ್ಷನ್ಗೆ ಟೈಮ್ ಇದೆಯಲ್ಲ ಅಂತ ಹೇಳಿ ಮಾರ್ಕೆಟ್ನ ರೌಂಡ್ ಆಗ್ತಾ ಕೂತಿದ್ದೆ. ಅಷ್ಟೊತ್ತಿಗೆ ಆಕ್ಷನ್ ಸ್ಟಾರ್ಟ್ ಆಯಿತು. ಆಕ್ಷನ್ ಎಲ್ಲ ಮುಗಿಸ್ಕೊಂಡು ಸೀದಾ ನಾನು ಹೋಗಿದ್ದು ಮೆಜೆಸ್ಟಿಕ್ ಕಡೆಗೆ. ಅಂದಾಗೆ ಲಾಸ್ಟ್ ವೀಡಿಯೋಲಿ ಹೇಳ್ದಂಗೆ ಹೂವು ಎಷ್ಟು ರೇಟ್ ಹೋಯ್ತಪ್ಪ ಅಂದರೆ 1 kgಗೆ 80 ರೂಪಾಯಿ ಅಂದರೆ 303 kgಗೆ ಎಷ್ಟಾಯಿತು ಅಂತ ಕಮೆಂಟ್ ಮಾಡಿ. ಟ್ರೈನ್ಗೆ ಇನ್ನೂ 1 ಅವರ್ ಟೈಮ್ ಇದೆಯಲ್ಲ ಅಂತ ಹೇಳಿ ಕಾಯೋ ಪೇಷನ್ಸ್ ಇಲ್ಲದೆ ಇರೋ ನನಗೆ ಡೈರೆಕ್ಟ್ ನಾನು ಹೋಗಿದ್ದು ಮೆಜೆಸ್ಟಿಕ್ ಕಡೆಗೆ. ಸರಿ ಅಂತ ಹೇಳಿ ಬಸ್ ಹತ್ತಿ ಟಿಕೆಟ್ ಕೇಳಿದ್ರೆ ಕಂಡಕ್ಟರ್ ಟಿಕೆಟ್ 140 ರೂಪಾಯಿ ಅಂದ. ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿದೆ ಅಂತ ಗೊತ್ತಿಲ್ಲದೆ ಬಸ್ ಹತ್ತಿದ್ದು ನನಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಕೊಟ್ಟಿರೋ ಟಿಕೆಟ್ ತಗೊಂಡು ಸೀದಾ ನಾ ಹೋಗಿದ್ದು ಊರಿನ ಕಡೆಗೆ. ಆದರೆ ನನ್ನ ಹಣೆ ಬರ ಹೇಗಿತ್ತಂದರೆ ನಾನು ರೀಚ್ ಆಗೋಕ್ಕೂ ಮುಂಚೆನೇ ಟ್ರೈನ್ ರೀಚ್ ಆಗಿತ್ತು. ನಾವು ಹೋಗೋಷ್ಟರಲ್ಲಿ ನಮ್ಮ ಅಪ್ಪ ಬಸ್ ಸ್ಟ್ಯಾಂಡಲ್ಲಿ ನನಗೋಸ್ಕರ ಕಾಯ್ತಾಯಿದ್ರು. ಸರಿ ಅಂತೇಳಿ ಅವ್ರ ಗಾಡಿ ಎತ್ತಿ ಸೀದಾ ನಾನು ಹೋಗಿದ್ದು ಮನೆಗೆ ಹೋಗಿ ಊಟ ಮಾಡಿ ಮಲಗೋಷ್ಟೊತ್ತಿಗೆ ಗಂಟೆ 10 ಆಗಿತ್ತು. ನಾನು ನಿದ್ದೆ ಇದ್ದಷ್ಟೊತ್ತಿಗೆ ಸಂಜೆ 5 ಗಂಟೆ ಆಗಿತ್ತು. ಅಲ್ಲಿಂದ ತೋಟದ ಹತ್ರ ಹೋಗಿ ಹಸುಗಳು ಹಿಡ್ಕೊಂಬಂದು ಅವುಗಳಿಗೆ ಹಿಂಡಿ ಇಡೋಷ್ಟೊತ್ತಿಗೆ ನಮ್ಮಮ್ಮ ಹಾಲು ಕರಿಯಕ್ಕಂತ ಬಂದರು. ಅವರೊಂದು ಸೈಡ್ ಹಾಲು ಕರಿತಾ ಇದ್ದಾರೆ, ನಾನು ಇಲ್ಲಿ ಅವ್ರನ್ನ ಗೋಳಿ ಕೂತಿದ್ದೆ. ಇವತ್ತಿಗೆ ನಾನು ಮಾಡಿದಿಷ್ಟೇ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.